ಫಸ್ಟ್ ಸೀನ್ನಲ್ಲಿ ಮೈಲೋ ಸ್ಟ್ಯಾನ್ಫೀಲ್ಡ್ ಅನ್ನೋ ಒಬ್ಬ ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್ ಇರೋ ಹುಡುಗನ್ನ ತೋರಿಸ್ತಾರೆ. ಅವನು ನ್ಯೂಜೆರ್ಸಿ ರೋಡ್ನಲ್ಲಿ ನಿಂತ್ಕೊಂಡು ಹತ್ರ ಇರೋ ಫ್ಲವರ್ ಶಾಪ್ನಲ್ಲಿರೋ ಒಬ್ಬ ವುಮನ್ನ ನೋಡ್ತಿರ್ತಾರೆ. ಇದರ ಮಧ್ಯ ಅವನು ಸುತ್ತ ಹಾಕ್ತಿರೋ ಇವೆಂಟ್ಸ್ ಟೈಮಿಂಗ್ ಬಗ್ಗೆ ಏನೋ ಕಾಂಪ್ಲೆಕ್ಸ್ ಕ್ಯಾಲ್ಕುಲೇಷನ್ಸ್ ಮಾಡ್ತಿರೋ ಥರ ಕಾಣಿಸುತ್ತೆ. ಒಂದು ಪ್ಯಾಸೆಂಜರ್ ಬಸ್ ಬರ್ತಾ ಇರೋದು, ಒಂದು ಗುಂಡಿ, ಒಬ್ಬ ಸ್ಟ್ರೀಟ್ ಆರ್ಟಿಸ್ಟ್ ಮತ್ತೆ ಸ್ಪೀಡಾಗಿ ಬರ್ತಿರೋ ಸೈಕಲ್ ರೈಡರ್, ಇದೆಲ್ಲ ಮೈಲೋ ನೋಟ್ ಮಾಡ್ಕೋತಾನೆ. ಇದೆಲ್ಲ ಅಬ್ಸರ್ವ್ ಮಾಡಿದ್ಮೇಲೆ ಅವನು ರೋಡ್ ಕ್ರಾಸ್ ಮಾಡಿ ಆ ಗುಂಡಿ ಪಕ್ಕದಲ್ಲೇ ಇರೋ ಒಂದು ಮೇಲ್ ಬಾಕ್ಸ್ ಮೇಲೆ ಸ್ಟ್ರಾಟಜಿಕಲಿ ಒಂದು ಪೆನ್ ಇಡ್ತಾನೆ. ಶೀಘ್ರದಲ್ಲೇ ಅವನ ಪ್ಲಾನ್ ಮಾಡಿದ ಚೈನ್ ರಿಯಾಕ್ಷನ್ ಆಗುತ್ತೆ. ಒಂದು ಟ್ಯಾಕ್ಸಿ ಗುಂಡಿ ಮೇಲೆ ಹೋಗುತ್ತೆ, ನೀರು ಸ್ಪ್ಲಾಶ್ ಆಗಿ ಪೆನ್ ಕೆಳಗೆ ಬೀಳುತ್ತೆ. ಇದು ಸ್ಟ್ರೀಟ್ ಆರ್ಟಿಸ್ಟ್ದ ಅಟೆನ್ಷನ್ ಗ್ರ್ಯಾಬ್ ಮಾಡುತ್ತೆ. ಅವನು ಪೆನ್ ಪಿಕ್ ಮಾಡೋಕ್ಕೆ ಮುಂದೆ ಹೋಗ್ತಾನೆ. ಅದೇ ಕ್ಷಣದಲ್ಲಿ ಸ್ಪೀಡಾಗಿ ಬಂದ ಸೈಕ್ಲಿಸ್ಟು ಆರ್ಟಿಸ್ಟ್ಗೆ ಡಿಕ್ಕಿ ಹೊಡೆದು ಅವನು ಮೇಲ್ ಬಾಕ್ಸ್ಗೆ ತಾಗ್ಬಿಟ್ಟು ಹತ್ರ ಇರೋ ಫ್ರೂಟ್ ಸ್ಟ್ಯಾಂಡ್ ಮೇಲೆ ಬೀಳ್ತಾನೆ. ರೋಡ್ನಲ್ಲಿ ಗಲಾಟೆ ಶುರುವಾಗುತ್ತೆ. ಬಸ್ ಡ್ರೈವರ್ ಸೇರಿ ಎಲ್ಲರೂ ಅಟೆನ್ಷನ್ ಕೂಡ ಡೈವರ್ಟ್ ಆಗುತ್ತೆ. ರಿಸಲ್ಟ್ ಆಗಿ ಅವನು ಟ್ರಾಫಿಕ್ ಲೈಟ್ ರೆಡ್ ಆಗಿರೋದನ್ನ ನೋಟಿಸ್ ಮಾಡಲ್ಲ ಮತ್ತು ರೋಡ್ ಕ್ರಾಸ್ ಮಾಡ್ತಿರೋ ಅದೇ ವುಮನ್ನ ಹಿಟ್ ಮಾಡಿ ಅವಳನ್ನ ಸ್ಪಾಟ್ನಲ್ಲೇ ಕೊಂದ್ಬಿಡ್ತಾನೆ. ಮ್ಯಾಥ್ಸ್ ಡೇಂಜರಸ್ ಅಲ್ಲ ಅಂತಾರಲ್ಲ ಜನ. ತನ್ನ ಪ್ಲಾನ್ ಸ್ಮೂತಾಗಿ ಹೋಯ್ತು ಅಂತ ಕನ್ಫರ್ಮ್ ಆದಮೇಲೆ ಮೈಲೋ ಅಲ್ಲಿಂದ ವಾಕವೇ ಮಾಡ್ತಾನೆ. ಆಮೇಲೆ ಸೀನು FBI ಸ್ಪೆಷಲ್ ಏಜೆಂಟ್ ಒಲಿವಿಯಾ ಡೋನಮ್ಗೆ ಕಟ್ಟಾಗುತ್ತೆ. ಅವಳು ಹೋಮ್ಲ್ಯಾಂಡ್ ಸೆಕ್ಯೂರಿಟಿಯ ಫ್ರಿಂಜ್ ಡಿವಿಷನ್ನಲ್ಲಿ ವರ್ಕ್ ಮಾಡ್ತಾ ಇರ್ತಾಳೆ. ಅಂದರೆ ಪ್ಯಾರನಾರ್ಮಲ್ ಫಿನಾಮಿನಾ ಬಗ್ಗೆ ಸ್ಪೆಷಲೈಸ್ ಮಾಡಿರ್ತಾಳೆ. ಒಲಿವಿಯಾ ತನ್ನ ಹೆಡ್ ಇಂಜರಿಯಿಂದಾಗಿ ಲಾಂಗ್ ಗ್ಯಾಪ್ ಆದಮೇಲೆ ಕೆಲಸಕ್ಕೆ ರಿಟರ್ನ್ ಆಗ್ತಿರೋ ಥರ ಕಾಣಿಸುತ್ತೆ. ಫ್ರಿಂಜ್ ಹೆಡ್ ಕ್ವಾರ್ಟರ್ಸ್ ಒಳಗೆ ಎಂಟರ್ ಆದ ಕೂಡಲೇ ಅವಳ ಟೀಮ್ ಸೂಪರ್ವೈಸರ್ ಆದ ಚಾರ್ಲಿ ಅವಳಿಗೆ ಗ್ರೀಟ್ ಮಾಡ್ತಾನೆ. ಇದೇ ಟೈಮ್ನಲ್ಲಿ ಏಜೆನ್ಸಿ ಚೀಫ್ ವಾಲ್ಟರ್ ನೆಟು ಬಿಷಪ್ ಒಲಿವಿಯಾ ರಿಟರ್ನ್ ಬಗ್ಗೆ ಲ್ಯಾಬ್ ಅಸಿಸ್ಟೆಂಟ್ ಫಿಲಿಪ್ ಬ್ರೋಯಿಲ್ಸ್ ಜೊತೆ ಮಾತಾಡ್ತಿರ್ತಾನೆ. ಫಿಲಿಪ್ ಅವಳು ಫುಲಿವಿಯಾ ಅನ್ನೋ ಡಾಪಲ್ ಗ್ಯಾಂಗರ್, ನಮ್ಮ ಟೀಮ್ನಲ್ಲಿ ಇಂಪೋಸ್ಟರ್ನ ಇಂಟಗ್ರೇಟ್ ಮಾಡಬಹುದಾ ಅಂತ ಕನ್ಸರ್ನ್ ವ್ಯಕ್ತಪಡಿಸ್ತಾನೆ. ಇಲ್ಲಿ ಆಫೀಸ್ನಲ್ಲಿರೋ ಒಲಿವಿಯಾ ರಿಯಲ್ ಒಲಿವಿಯಾ ಅಲ್ಲ ಅಂತ ರಿವೀಲ್ ಆಗುತ್ತೆ. ಅವಳು ಆಕ್ಚುಲಿ ಒಬ್ಬ ಇಂಪೋಸ್ಟರ್. ಒರಿಜಿನಲ್ ಒನ್ ಪ್ಲೇಸ್ ಫುಲ್ಫಿಲ್ ಮಾಡೋಕ್ಕೆ ಅವಳನ್ನು ಕರ್ಕೊಂಡ್ಬಂದಿರ್ತಾರೆ. ವಾಲ್ಟರ್ ನೆಟು ಆಮೇಲೆ ಈ ಯೂನಿವರ್ಸ್ನಲ್ಲಿ ಫೊಲಿವಿಯಾನ ಯಾಕೆ ಇಟ್ಕೊಂಡಿದ್ದಾನೆ ಮತ್ತೆ ರಿಯಲ್ ಒಲಿವಿಯಾ ಮೆಮೊರೀಸ್ನ ಯಾಕೆ ಇಂಪ್ಲಾಂಟ್ ಮಾಡಿದ್ದಾನೆ ಅಂತ ತನ್ನ ಮೋಟಿವೇಶನ್ ರಿವೀಲ್ ಮಾಡ್ತಾನೆ. ಫೊಲಿವಿಯಾ ಮಾತ್ರ ಯಾವುದೇ ಹಾರ್ಮ್ ಇಲ್ಲದೆ ಯೂನಿವರ್ಸಸ್ ಮಧ್ಯ ಟ್ರಾವೆಲ್ ಮಾಡಬಹುದು ಅಂತ ಅವನು ಕ್ಲೇಮ್ ಮಾಡ್ತಾನೆ. ವಾಲ್ಟರ್ ನೆಟು ಅವಳು ಹೇಗೆ ಮಾಡ್ತಾಳೆ ಅಂತ ಫಿಗರ್ ಔಟ್ ಮಾಡೋಕ್ಕೆ ಇಷ್ಟಪಡ್ತಾನೆ.